ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಶ್ವಿನಿ ಸತೀಶ್. ಇವತ್ತು ಸೆಪ್ಟೆಂಬರ್ 8ನೇ ತಾರೀಕು. ಈಗ ಸಂಜೆನ ನಾನು ವ್ಲಾಗ್ನ ಶುರು ಮಾಡಿದ್ದೀನಿ. ಬೆಳಗ್ಗೆಯಿಂದ ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನ ನಾನು ತೆಗೆದಿದ್ದೀನಿ. ಸೊ ಅದನ್ನು ಹಾಕ್ತೀನಿ ನೋಡಿ. ಹಾಗೆ ಇವತ್ತು ನನ್ನ ಹುಟ್ಟಿದಬ್ಬ. ಏನೂ ತುಂಬ ಸ್ಪೆಷಲ್ ಅಂತ ಏನಿಲ್ಲ, ನಾವು ಅಂದ್ಕೊಂಡಂಗೇನೂ ಆಗಲ್ಲ. ಸೊ ಹಾಗಾಗಿ ಏನು ಸ್ಪೆಷಲ್ ಆ ಥರ ಎಲ್ಲ ಏನಿಲ್ಲ. ಹಾಗೆ ಗೌರಿ ಹಬ್ಬ, ಗಣೇಶ ಹಬ್ಬ ವ್ಲಾಗು ನಾನೇನು ಮಾಡಿಲ್ಲ, ಯಾಕೆಂದರೆ ನಾವು ಮನೇಲಿ ಹಬ್ಬನೇ ಮಾಡಿಲ್ಲ, ಮಾಡೋ ಹಾಗಿರಲಿಲ್ಲ. ಸೊ ಹಾಗಾಗಿ ಹಬ್ಬ ಏನು ಮಾಡಿಲ್ಲ. ನೋಡಬೇಕು, ನಾಳೆ ಏನಾದರೂ ಮಾಡೋಣ. ಮಾಡೋ ಹಬ್ಬನ ನಿಲ್ಲಿಸೋದಕ್ಕೆ ನನಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ನೋಡೋಣ ಏನು ಮಾಡೋದಂತ ಇನ್ನೂ ಗೊತ್ತಿಲ್ಲ, ಡಿಸೈಡ್ ಮಾಡಿಲ್ಲ. ತುಂಬ ಸಿಂಪಲ್ಲಾಗಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು ಏನು ಮಾಡಬೇಕು ಅಂತ ಇನ್ನೂ ಗೊತ್ತಿಲ್ಲ. ಹಾಗೆ ಇಷ್ಟು ದಿನ ವ್ಲಾಗ್ ಯಾಕೆ ಮಾಡಿಲ್ಲ ಅಂದರೆ ಸ್ವಲ್ಪ ಬ್ಯುಸಿಯಾಗಿದ್ದೀನಿ. ಸೊ ಹಾಗಾಗಿ ವ್ಲಾಗ್ನ ಮಾಡೋದಕ್ಕೆ ಆಗ್ತಾಯಿಲ್ಲ. ಏನಂದರೆ ತುಂಬ ರೆಸಿಪಿಗಳನ್ನ ನಾನು ಅಷ್ಟಾಗಿ ಈ ನಡುವೆ ಮಾಡೋದಕ್ಕಾಗ್ತಾಯಿಲ್ಲ. ಕೆಲವೊಂದು ಚೆನ್ನಾಗಿರೋವಂಥ ರೆಸಿಪಿಗಳು ಮಾಡಿದಾಗ ಅದನ್ನು ಕೂಡ ಶೂಟ್ ಮಾಡ್ಕೊಳ್ಳೋದಕ್ಕೂ ಟೈಮ್ ಆಗ್ತಾಯಿಲ್ಲ. ಸೊ ಹಾಗಾಗಿ ಈ ನಡುವೆ ಸ್ವಲ್ಪ ವ್ಲಾಗ್ಸ್ ಕಮ್ಮಿ ಆಗಿದೆ. ಹಾಗೆ ರೆಸಿಪಿಗಳು ಕೂಡ ನಾನೇನು ಶೂಟ್ ಮಾಡ್ಕೊಂಡಿಲ್ಲ. ಸೊ ಆದಷ್ಟು ಇನ್ನು ಮುಂದೆ ನನಗೆ ಇನ್ನೂ ಸ್ವಲ್ಪ ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡೋದು ಅನ್ನೋದು ನನಗೆ ಇನ್ನೂ ಸ್ವಲ್ಪ ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ನನಗೇನಾಗ್ತಿದೆ ಅಂದರೆ, ಏನು ಕೆಲಸ ಇದೆಯೋ ಅದ್ರ ಜೊತೆ ಒಂದೊಂದು ಅಡಿಷ್ನಲ್ ಕೆಲಸ ಜಾಸ್ತಿ ಆಗ್ತಾಯಿದೆ. ಸೊ ಹಾಗಾಗಿ ವ್ಲಾಗ್ಸ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಇನ್ನು ಮುಂದೆ ನೋಡೋಣ, ಟ್ರೈ ಮಾಡ್ತೀನಿ. ಹಾಗೆ ಇಲ್ಲಿ ಬಂದು ನನ್ನ ಬರ್ಡೇಗೆ ಸಣ್ಣದಾಗಿ ಒಂದು ಕೇಕ್ ತೊಗೊಬಂದಿದ್ದಾರೆ. ಸೊ ಹಾಗಾಗಿ ಕಟ್ ಮಾಡೋಣ, ಅವ್ರ ಆಸೆಗೆ ಯಾಕೆ ಸುಮ್ಮನೆ ಡಿಸಪಾಯಿಂಟ್ ಮಾಡೋದು ಅಂತ ಹೇಳಿ ಕೇಕ್ ಕಟ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ನಾವು ಅವ್ರಿಗೆಲ್ಲ ಮಾಡಿರ್ತೀವಲ್ವ. ಸೊ ಹಾಗಾಗಿ ನಮಗೂ ಅವ್ರು ಏನಾರ ಮಾಡಬೇಕು ಅಂತ ಆಸೆ ಪಟ್ಟಾಗ ನಾವು ಬೇಡ ಅಂತ ಹೇಳಿದ್ರೆ ಅವ್ರಿಗೆ ಇಷ್ಟ ಆಗಲ್ಲಲ್ವ. ಸೊ ಹಾಗಾಗಿ ಸಣ್ಣದಾಗಿ ಒಂದು ಕೇಕ್ ತಗೊಬಂದಿದ್ದಾರೆ. ಕಟ್ ಮಾಡಿಬಿಟ್ಟು ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಿದ್ದೆ. ಸೊ ದೇವಸ್ಥಾನ ಏನಾಗಿತ್ತು ಅಂದರೆ ಕ್ಲೋಸ್ ಆಗಿತ್ತು ನಾನು ಹೋಗೋಷ್ಟರಲ್ಲಿ. ಸೊ ಹಾಗಾಗಿ ಈಗ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಏನೇನೋ ತುಂಬ ಪ್ಲ್ಯಾನ್ಸ್ ಇತ್ತು, ಹಬ್ಬದಾಗಲಿ ನನ್ನ ಬರ್ಡೇಗಾಗಲಿ. ಸೊ ಏನೂ ವರ್ಕ್ ಆಗಲಿಲ್ಲ. ಬಟ್ ಇಟ್ಸ್ ಓಕೆ. ಬೇಜಾರು ಮಾಡಿಕೊಂಡು ಕೂತ್ಕೊಳ್ಳೋದಕ್ಕಿಂತ ಬಂದಿದ್ದನ್ನು ಸ್ವೀಕಾರ ಮಾಡಿಕೊಂಡು ಹೋಗೋಣ ಅನ್ನೋದು ನನ್ನ ಪಾಲಿಸಿ. ಸೊ ಹಾಗಾಗಿ ಆಮೇಲೆ ಸಿಕ್ಕಿದ್ರಲ್ಲಿ ಸ್ವಲ್ಪ ಖುಷಿ ಪಡೋಣ ಅನ್ನೋ ಥರ ನಾನು. ಸೊ ಹಾಗಾಗಿ ಇವಾಗ ಕೇಕ್ ಕಟ್ ಮಾಡಿಬಿಟ್ಟು ಸಿಂಪಲಾಗಿ ಹಾಗೆ ಟೆಂಪಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಟೆಂಪಲಿಗೆ ಹೋಗಿ ಹಾಗೆ ಡಿನ್ನರ್ಗೆ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಬನ್ನಿ, ಎಲ್ಲಿ ಹೋಗ್ತೀವಿ ಏನು ಅನ್ನೋದನ್ನು ನಾನು ತೋರಿಸ್ತೀನಿ. ನಾನು ಟೆಂಪಲಿಗೆ ಹೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಬೆಳಗ್ಗೆಯಿಂದ ಏನೇನಾಯಿತು ಅನ್ನೋದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇದೆ. ಸೊ ಅದನ್ನು ನೋಡ್ಕೊಂಡು ಬನ್ನಿ, ಸರಿನಾ? ಓಕೆ, ಬಾಯ್. ಈಗ ರೆಡಿಯಾಗಿ 3 ಜನನೂ ತಿಂಡಿ ತಿನ್ಕೊಂಬರೋಣ ಅಂತ ಹೇಳಿಬಿಟ್ಟು, ಹಾಗೆ ಟೆಂಪಲ್ಗೆ ಹೋಗಿರಲಿಲ್ಲ, ಹಾಗಾಗಿ ಟೆಂಪಲ್ಗೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಸಿಂಪಲಾಗಿ ಹಾಗೆ ಒಂದು ಡ್ರೆಸ್ ಹಾಕ್ಕೊಂಡು ಇಲ್ಲಿ ರೆಡಿಯಾಗಿ ನಮ್ಮನೆಯವ್ರು ಇವಾಗ ಗಾಡಿನ ಈಚೆ ತೆಗಿತಾ ಇದ್ದಾರೆ. ಇವತ್ತಂತೂ ಏನೂ ಕೆಲಸ ಮಾಡಿರಲಿಲ್ಲ, ಒಂಥರ ಮೂಡೇ ಇಲ್ಲ ಅನ್ನೋ ಥರ ಆಗಿತ್ತು. ಸೊ ಹಾಗೆ ಆನ್ ದ ವೇ ಇಲ್ಲಿ ಹೋಗ್ತಾ ಇಲ್ಲಿ ಒಂದು ಹೊಸ್ದಾಗೆ ರೆಸ್ಟೋರೆಂಟ್ ಓಪನ್ ಆಗಿತ್ತು. ದಿ ಲಯನ್ ರೆಸ್ಟೋರೆಂಟ್ ಅಂತ, ಮೇ ಬಿ ದಿ ಲಯನ್ ಕಿಂಗ್ ರೆಸ್ಟೋರೆಂಟ್ ಅಂತ ಇರಬಹುದು ಅನಿಸುತ್ತೆ. ಅಲ್ಲಿಗೆ ಮಾಲಾಶ್ರೀ ಮತ್ತು ಅವ್ರ ಮಗಳು ಆರಾಧನಾ ಮತ್ತು ರಾಗಿಣಿ ಅವರೇನೋ ಬರ್ತಾರೆ ಅಂತ ಹೇಳಿಬಿಟ್ಟು ಈ ರೀತಿ ಎಲ್ಲನೂ ಕೂಡ ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿದ್ರು. ಇಲ್ಲಿ ನೋಡಿ, ನಾವು ವಿಡಿಯೋ ಮಾಡೋದನ್ನು ನೋಡಿಬಿಟ್ಟು ಅವರು ಹಾಯ್ ಅಂತ ಹೇಳಿದ್ರು. ನಂತರ ನಾವು ವೆಯ್ಟ್ ಮಾಡಿ ಸಾಕಾಯಿತು. 1 ಅವರ್ ಅಲ್ಲೇ ವೆಯ್ಟ್ ಮಾಡಿದ್ವಿ. ಮೇ ಬಿ ತುಂಬ ಲೇಟ್ ಆಗುತ್ತೆ ಅನಿಸುತ್ತೆ ಬರೋದು ಅಂತ ಹೇಳಿ ಹೊರಟ್ಬಿಟ್ವಿ. ಹಾಗೆ ಎಳ್ನೀರು ನೋಡಿದೆ, ನಾನು ಎಳ್ನೀರು ಕುಡಿದು ತುಂಬ ದಿನ ಆಗಿತ್ತು. ಸೊ ಹಾಗಾಗಿ ಎಳ್ನೀರು ಕುಡ್ಕೊಂಡು ಹಾಗೆ ಅದರ ಎದುರುಗಡೆನೇ ಇದು ಸೈಕಲ್ ಶಾಪ್ ಇತ್ತು. ನನ್ನ ಮಗಳಿಗೆ ಸೈಕಲ್ ಕೊಡಿಸ್ಬೇಕು ಅಂತ ನೋಡ್ತಾ ಇದ್ವಿ. ಸುಮ್ಮನೆ ಜಸ್ಟ್ ಹಾಗೆ ನೋಡ್ಕೊಂಡು ಬಂದ್ವಿ ಅಷ್ಟೇ. ನೋಡೋಣ ಇನ್ನು ಯಾವಾಗ ಕೊಡಿಸ್ಬೇಕು ಏನು ಅಂತ ಇನ್ನೂ ಯೋಚನೆ ಮಾಡಿಲ್ಲ. ಹಾಗೆ ಇವಾಗ ಟಿಫನ್ ಮಾಡೋದಕ್ಕೆ ಅಂತ ಬಂದಿದ್ದೀನಿ.
ಟಿಫನ್ಗೆ ಇಲ್ಲಿ ದೋಸೆ ಮತ್ತು ರೈಸ್ ಬಾತ್ನ ತೊಗೊಂಡಿದ್ವಿ. ನಂತರ ಟಿಫನ್ ಮುಗಿಸ್ಕೊಂಡು ನನ್ನ ಮಗಳು ಸ್ವೀಟ್ ಏನಾರ ತಿನ್ನಬೇಕು ಅಂತ ಹೇಳಿದ್ಳು. ಸೊ ಹಾಗಾಗಿ ಇಲ್ಲಿ ಒಂದು ಕೇಕ್ನ ತೊಗೊಂಡು ಹಾಗೆ ಸಂಜೆ ಕೇಕ್ ಕಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಸಿಂಪಲಾಗೆ ಇದೊಂದು ಕೇಕ್ನ ತೊಗೊಂಡಿದ್ರು ನನ್ನ ಹಸ್ಬೆಂಡು ಮತ್ತು ನನ್ನ ಮಗಳು ಇಬ್ಬರೂ ಕೂಡ. ಇದಿಷ್ಟು ಬೆಳಗಿನ ವ್ಲಾಗ್ ಆಗಿತ್ತು. ಮತ್ತು ಇದು ಸಂಜೆ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದೊಂದು ಸಿಂಪಲಾಗಿರೋ ಡ್ರೆಸ್ನ ವೇರ್ ಮಾಡ್ಕೊಂಡಿದ್ದೆ. ಹೇಗಿದೆ ಡ್ರೆಸ್ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ, ಸರಿನಾ? ಹಾಗೆ ಇವಾಗ ಕೇಕ್ ಕಟ್ ಮಾಡಿಬಿಡೋಣ ಹೊರಗಡೆ ಹೋಗೋದಕ್ಕೆ ಮುಂಚೆ ಅಂತ ಕೇಕ್ ಕಟ್ ಮಾಡ್ತಾಯಿದ್ದೀನಿ. ಬನ್ನಿ ಈಗ ಕೇಕ್ ಕಟ್ ಮಾಡೋಣ. ಯಾವ ಚೆನ್ನಾಗಿರ್ತೈತೆ ಆಮೇಲೆ ಕೆಲವು ದಿನಗಳಿಂದ ಯಾಕೋ ಗೊತ್ತಿಲ್ಲ, ಒಂದು ಪಾಸಿಟಿವಿಟಿ ಅನ್ನೋದೇ ಇಲ್ಲ ನಮ್ಮ ಮನೇಲಿ. ಏನೇ ಮಾಡೋದಕ್ಕೋದ್ರೂ ಏನಾದರೂ ಒಂದು ನೆಗೆಟಿವ್ ಇರ್ಬೋದು, ತುಂಬ ಅಡೆತಡೆ ಇರ್ಬೋದು. ಈ ಮುಂಚೆನೂ ನಾನು ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಿ, ಬಟ್ ಏನಾಗ್ತಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ತುಂಬ ಬೇಜಾರಾಗುತ್ತೆ ಈ ರೀತಿ ನಡೀತಾ ಇರೋದು. 1 ವರ್ಷನೇ ಆಗೋಯ್ತು, ಯಾವ ಕೆಲಸನೂ ಸರಾಗವಾಗಿ ಆಗ್ತಾಯಿಲ್ಲ. ತುಂಬ ಬೇಜಾರಾಗ್ತಿದೆ, ಬಟ್ ಏನು ಮಾಡೋಕ್ಕಾಗಲ್ಲ. ಹೇಗೆ ಬರುತ್ತೆ ಹಾಗೆ ಸ್ವೀಕಾರ ಮಾಡ್ಕೊಂಡು ಹೋಗ್ಬೇಕಲ್ವಾ. ಹಾಗಾಗಿ ಬೆಳಗ್ಗೆಯಿಂದನೂ ಮೂಡ್ ಆಫ್ ಆಗಿದ್ವಿ ಮನೇಲಿ ಎಲ್ರೂ ಕೂಡ. ಆಮೇಲೆ ಸಂಜೆ ಮೇಲೆ ನಾನೊಬ್ಬಳು ಮೂಡ್ ಆಫ್ ಆಗಿದ್ದರೆ ಎಲ್ಲರೂ ನಮ್ಮ ಮನೇಲಿ ಮೂಡ್ ಆಫ್ ಆಗಿರ್ತಾರೆ. ಅದು ಅಲ್ದಿರ ನಮ್ಮ ಮನೆಯವ್ರಿಗೆ ಮೊದಲೇ ಹೇಳಿದಾಗೆ ಅವರು ರಜಾ ಹಾಕ್ಕೊಂಡಿದ್ರು. ಈ ಮಂತಲ್ಲಿ 2 ರಜಾ ಏನಿರುತ್ತೆ ಅದನ್ನು ಹಾಕ್ಕೊಂಡಿದ್ರು. ಹಾಗಾಗಿ ಸರಿ, ಅವ್ರಿಗೆ ರಜಾ ಸಿಕ್ಕಿದಾಗಾದರೂ ನಾವು ಖುಷಿಯಾಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಸ್ವಲ್ಪ ಮೋಟಿವೇಟ್ ಆಗಿ ಸಂಜೆ ಹಂಗೆ ಎದ್ದು ರೆಡಿ ಆದೆ. ನನ್ನ ಮಗಳಂದು ಕೇಕ್ ಯಾವಾಗ ಕಟ್ ಮಾಡೋಣ ಮಮ್ಮಿ, ಕೇಕ್ ಯಾವಾಗ ಕಟ್ ಮಾಡ್ತೀರಾ ಅಂತ ವೆಯ್ಟ್ ಮಾಡ್ತಾಯಿದ್ಲು. ಅವಳಿಗೆ ಸ್ವೀಟು ಮತ್ತು ಕೇಕ್ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಯಾವಾಗ ಕೇಕ್ ಕಟ್ ಮಾಡ್ತೀರಾ, ಯಾವಾಗ ಕೇಕ್ ಕಟ್ ಮಾಡ್ತೀರಾ ಅಂತ ಕೇಳ್ತಾನೆ ಇದ್ಲು. ಸೊ ಅದಕ್ಕೆ ನಾನು ಆ ರೀತಿ ಕೇಳಿದೆ. ನಂತರ ಇಲ್ಲಿ ಒಬ್ರಿಗೊಬ್ರು ಕೇಕ್ನ ಎಲ್ಲ ಕಟ್ ಮಾಡಿ ತಿನ್ನಿಸಿ ನಂತರ ಇಲ್ಲಿ ನಾವು ರೆಸ್ಟೋರೆಂಟ್ಗೆ ಓಡೋಣ ಅಂತ ಅಂದ್ಕೊಂಡಿದ್ದೀವಿ. ಬರ್ಡೇ ಯಾರ್ದು ಮಗನೇ? ಕೇಕ್ ಯಾರು ತಿನ್ನಬೇಕು ಮಗನೇ? ಪರವಾಗಿಲ್ಲ ಅಲ್ವಾ, ತಿನ್ಬೋದು. ನಂಗೆ ಸ್ವೀಟ್ ಇಷ್ಟ ಆಗಲ್ಲ, ನಿಮಗೆಲ್ಲ ಸ್ವೀಟ್ ಇಷ್ಟ ಆಗುತ್ತೆ, ಅದಕ್ಕೆ ತಿಂತೀರ. ಬಜ್ಜಿ ನಾನೇ ಒಪ್ಕೊತೀನಪ್ಪ. ಇದು ರಾಮ ಮಂದಿರ.
ಚೆನ್ನಾಗಿದೆಯಾ? ಹೀಗಿದೆ ಸಾಲ್ಟ್ ಬೇಕು. ಚೆನ್ನಾಗಿತ್ತಾ? ಹೆಂಗಿತ್ತು ಮೈಗೆ? ಹೆಂಗಿತ್ತು ಮಕ್ಕಳೇ? ಚೆನ್ನಾಯ್ತಾ? ಎಕ್ಸ್ಪೀರಿಯನ್ಸ್ ಚೆನ್ನಾಯ್ತಾ? ಹೆಂಗಿತ್ತಮ್ಮು? ಹೆಲ್ಮೆಟ್ ಹಾಕೊಂಡ್ಬಿಟ್ಟು ಚೆನ್ನಾಯ್ತಾ? ಚೆನ್ನಾಗಿತ್ತು. ಹಾಂ, ಖುಷಿ ಆಯ್ತಾ? ಇವಾಗ ಮನೆಗೆ ಹೊರಡೋದಷ್ಟೇ. ಹಾಯ್, ಹೋಗಿದ್ವಿ ಹೊರಗಡೆ ಊಟಕ್ಕೆ. ಸೊ ವ್ಲಾಗ್ನ ಎಂಡ್ ಮಾಡಿರಲಿಲ್ಲ ಅಲ್ವಾ, ಸೊ ಹಾಗಾಗಿ ವ್ಲಾಗ್ ಎಂಡ್ ಮಾಡೋಣ ಅಂತ ಹೇಳಿ ಫೋನ್ ಎತ್ಕೊಂಡೆ. ಚೆನ್ನಾಗಿತ್ತು ಡಿನ್ನರ್ ಎಲ್ಲ. ಏನಂದರೆ ಪಿಜ್ಜಾ ಒಂದು ನನಗೆ ಅಷ್ಟು ಲೈಕ್ ಆಗಲಿಲ್ಲ, ಬಟ್ ಬೇರೆ ಎಲ್ಲ ತುಂಬ ಚೆನ್ನಾಗಿತ್ತು. ಆ್ಯಂಬಿಯನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಇನ್ನೊಂದು ಸ್ವಲ್ಪ ಸಪ್ರೇಷನ್ ಅನ್ನೋದು ಇದ್ದಿದ್ದರೆ ಮೇ ಬಿ ಚೆನ್ನಾಗಿರೋದು ಅಂತ ಅನಿಸುತ್ತೆ. ಇಷ್ಟ ಆಯಿತು. ಇರಿ, ನಮ್ಮ ಮನೆಯವ್ರನ್ನ ಕರಿತೀನಿ, ಅವ್ರನ್ನೂ ಕೇಳೋಣ. ಅಮ್ಮ ಬನ್ನಿ. ಹಾಗೆ ರೇಟು ಕೂಡ ತುಂಬ ಚೆನ್ನಾಗಿತ್ತು. ದೊಡ್ಡ ದೊಡ್ಡ ರೆಸ್ಟೋರೆಂಟ್ಸ್ ಅಂದರೆ ಹಂಗೆ ರೇಟ್ ಇರುತ್ತೆ. ಸರಿಯಾಗಿ ಕತ್ರಿ ಹಾಕಿದ್ದೀನಿ ನನ್ನ ಹಸ್ಬೆಂಡ್ಗೆ. ಏನು ಕತ್ರಿ ಹಾಕಿದ್ಯಾ? ಮತ್ತೆ ಚೆನ್ನಾಗಿತ್ತಾ? ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ಯಾವುದೂ ಇಷ್ಟ ಆಗಲಿಲ್ಲ? ರೈಸ್ ಚೆನ್ನಾಗಿತ್ತು, ಪಿಜ್ಜಾ ಇಷ್ಟ ಆಗಲಿಲ್ಲ. ಅದೇ ನಾನು ಪಿಜ್ಜಾ ನನಗೂ ಲೈಕ್ ಆಗಲಿಲ್ಲ. ಇನ್ನೊಂದು ಯಾವ್ದು ಆರ್ಡ್ರ್ ಮಾಡಿದ್ದೆ? ಬಿಗ್ ನ್ಯಾಚೋಸು ಚೆನ್ನಾಗಿತ್ತಲ್ಲ? ಚೆನ್ನಾಗಿತ್ತು. ಟ್ರೈ ಮಾಡ್ಬೋದು, ಹೊಸ ಥರ ಟ್ರೈ ಮಾಡಬೇಕು ಅನ್ನೋರಿಗೆ. ನಾವು ಮೈಂಡಲ್ಲಿ ಇನ್ನೊಂದು 2-3 ಡಿಶ್ನ ಅಂದ್ಕೊಂಡು ಹೋಗಿದ್ವಿ, ಟ್ರೈ ಮಾಡಬೇಕು ಹೊಸ ಥರ ಅಂತ. ಬಟ್ ಏನಂದರೆ ನಮಗೆ ಪಿಜ್ಜಾ ತಿನ್ನೋ ಅಷ್ಟೊತ್ತಿಗೆ ಸಾಕಾಗೋಯ್ತು. ನೆಕ್ಸ್ಟ್ ರೈಸ್ ಬರೋ ಅಷ್ಟೊತ್ತಿಗೆ ತಿನ್ನೋಕ್ಕೆ ಆಗಲಿಲ್ಲ. ತುಂಬ ಬಲವಂತವಾಗೆ ತಿಂದು ಹಂಗೂ ಕೊನೆಯಲ್ಲಿ ಒಂದು ಸ್ವಲ್ಪ ಬಿಟ್ಟು ಬಂದ್ವಿ. ಅಲ್ಲ, ತಿನ್ನೋದು 3 ಜನ, 2 ಪ್ಲೇಟ್ ಆದರೆ ಸಾಕು. 3 ಪ್ಲೇಟ್ ಆರ್ಡ್ರ್ ಮಾಡಿದ್ವಿ, 1 ಪ್ಲೇಟ್ ವೇಸ್ಟ್ ಆದಂಗೆ ಲೆಕ್ಕ. ಇಲ್ಲ, ಏನು ವೇಸ್ಟ್ ಆಯ್ತು ರೀ? ಏನು ವೇಸ್ಟ್ ಮಾಡಿಲ್ಲ, ಅದೇ ಬಲವಂತ ಅದೇ ಬಲವಂತವಾಗಿ ಸ್ವಲ್ಪ ತಿಂದ್ವಿ. ಹಂಗೂ ಇಷ್ಟು ಬಿಟ್ಬಿಟ್ವಿ. ಬಟ್ ಚೆನ್ನಾಗಿತ್ತಾ? ಅಷ್ಟೇ, ಇಲ್ಲ ಇಷ್ಟೇ ಬಿಟ್ಟಿದ್ದು. ಸರಿ ಆಯ್ತು, ನೆಕ್ಸ್ಟ್ ಟೈಮ್ ಫೋಟೋ ತಗೋತೀನಿ. ಏನಂತೆ ಎಷ್ಟು ಬಿಟ್ಟಿದ್ದೆ ಅಂದ್ಬಿಟ್ಟು ಫೋಟೋ ತಗೋತೀನಿ ನೆಕ್ಸ್ಟ್ ಟೈಮ್. ಏನಿಲ್ಲ, ವಿಡಿಯೋದಲ್ಲೇ ಇದೆ. ಸರಿ ಆಯಿತು. ಸರಿ, ಮತ್ತೆ ಏನು ಸಮಾಚಾರ? ಏನು ಗಿಫ್ಟ್ ಕೊಟ್ರಿ? ನನಗೆ ಏನು ಗಿಫ್ಟೇ ಕೊಡಲಿಲ್ಲಪ್ಪ. ಕಾರ್ಕೋಗಿ ಹೋಟ್ಲಲ್ಲಿ ಕೊಡಿಸಿದ್ದೆ ಗಿಫ್ಟು, ಇನ್ನೇನು? ಅಷ್ಟೇನಾ? ಅಷ್ಟೇನಾ, ಇನ್ನೇನು ಗಿಫ್ಟು? ಅಷ್ಟೇ ಗಿಫ್ಟ್. ನೋಡಿ ಫ್ರೆಂಡ್ಸ್, ಇಷ್ಟೇ ಅಂತ ಹೇಳ್ಬಿಟ್ರು. ಇಲ್ಲ, ಕೊಟ್ಟರು ಅವರು. ಏನಾದರೂ ತಗೋ ಅಂತ ಹೇಳ್ಬಿಟ್ಟು ಸ್ವಲ್ಪ ದುಡ್ಡು ಕೊಟ್ಟಿದ್ದಾರೆ. ಬಟ್ ನಾನೇ ಏನು ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ. ಈ ಡ್ರೆಸ್ ಬಂದು ನನ್ನ ಫ್ರೆಂಡ್ ಜೊತೆ ಶಾಪಿಂಗಿಗೆ ಹೋಗಿದ್ದೆ. ಸೊ ಆವಾಗ ಇದು ನೋಡಿದ ತಕ್ಷಣ ಇಷ್ಟ ಆಯಿತು. ಹಾಗಾಗಿ ಪಟ್ಟಂತ ಇಮಿಡಿಯೇಟ್ ಅಲ್ಲೇ ತೊಗೊಂಬಿಟ್ಟೆ. ನನಗೆ ಏನಾಗುತ್ತೆ ಅಂದರೆ, ನಾವೇ ತೊಗೊಳಕ್ಕೆ ಅಂತ ಹೋದಾಗ ಹುಡುಕಿದಾಗ ನಮ್ಗೆ ಯಾವುದೂ ಇಷ್ಟ ಆಗೋಲ್ಲ. ಕಾಂಪ್ರಮೈಸ್ ಆಗಿ ಯಾವುದೋ ಒಂದು ತೊಗೊಂಬರ್ತೀವಿ. ಸೊ ಹಾಗಾಗಿ ನಮಗೆಲ್ಲರೂ ನೋಡಿದಾಗ ಇಷ್ಟ ಆದಾಗ ತೆಗೆದಿಟ್ಕೊಂಬಿಡ್ಬೇಕು. ಈ ರೀತಿ ಕೆಲವೊಂದಷ್ಟನ್ನು ನಾನು ಈಗ ಫಾಲೋ ಮಾಡ್ತಾಯಿದ್ದೀನಿ. ಸೊ ಅಷ್ಟೇ. ಹೀಗಿತ್ತು ಇವತ್ತಿನ ನನ್ನ ಬರ್ಡೇ ವ್ಲಾಗ್. ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಆದಷ್ಟು ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ಗಳನ್ನ ನಾನು ಸ್ವಲ್ಪ ತೆಗಿಯೋದಕ್ಕೆ ಪ್ರಯತ್ನಪಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಈ ಮೆಹಂದಿ ಬಂದುಬಿಟ್ಟು ನನ್ನ ಮಗಳು ಹಾಕಿರೋದು. ಸ್ವಲ್ಪ ಅವಳು ಹಾಕಿದ್ದು, ಸ್ವಲ್ಪ ನಾನು ಹಾಕ್ಕೊಂಡಿದ್ದು. ಬಟ್ ಆಲ್ರೆಡಿ ಎಲ್ಲ ಹೋಗ್ತಾ ಇದೆ, ಸೋಪು ಎಲ್ಲ ಮುಟ್ತೀನಲ್ಲ. ಸೊ ಹಾಗಾಗಿ ಅಲ್ಲೆಲ್ಲ ಹೊಟ್ಟೋಗಿದೆ. ಚೆನ್ನಾಗಿ ಹಾಕಿದ್ದಾಳೆ. ಫಸ್ಟ್ ಇದು ಸೆಕೆಂಡ್ ಟೈಮ್ ಅನಿಸುತ್ತೆ. ಸ್ಕೂಲಲ್ಲಿ ಕಾಂಪಿಟೇಷನ್ ಇತ್ತು, ಆವಾಗ ಹಾಕಿದ್ಲು. ಮತ್ತೆ ಮನೆಗೆ ಬಂದು ಟ್ರೈ ಮಾಡಿದ್ದಾಳೆ. ಪರವಾಗಿಲ್ಲ, ಚೆನ್ನಾಗಿ ಹಾಕ್ತಾಳೆ. ವಾಚ್ ಬಂದು ನಾನೇ ನಿಮಗೆ ಕೊಡಿಸಿದ್ದು. ಅದು ಈ ವಾಚ್ ಬಂದು ನಾನು ನಿಮಗೆ ಕೊಡಿಸಿದ್ದು ನಿಮ್ಮ ಬರ್ಡೇಗೆ. ಆದರೆ ನಾನು ಮತ್ತು ನನ್ನ ಮಗಳು ಸಿಕ್ಕಾಪಟ್ಟೆ ಯೂಸ್ ಮಾಡ್ತಾಯಿದ್ದೀವಿ ವಾಚ್.
ಅವರೆಲ್ಲೂ ಹಾಕ್ಕೊಂಡು ಯೂಸ್ ಮಾಡಲ್ಲ. ಸೊ ಹಾಗಾಗಿ ನಾವೇ ಯೂಸ್ ಮಾಡ್ತಾ ಇದ್ದೀವಿ. ಏನಕ್ಕೆ ವೇಸ್ಟ್ ಮಾಡಬೇಕು ಅಲ್ವಾ? ತಗೊಂಡು ಸುಮ್ಮನೆ ಹಂಗೆ ವಾರ್ಡ್ರೋಬಲ್ಲಿ ಇಟ್ಟು ಬೀಗ ಹಾಕಿ ಪೂಜೆ ಮಾಡೋಕ್ಕಾಗತ್ತೆ ಗಂಧದ ಕಡ್ಡಿ ಹಚ್ಕೊಂಡು. ಅದಕ್ಕೆ ಹಾಕೊಂಡಿದ್ದೀವಿ, ಎಂಜಾಯ್ ಮಾಡ್ತಾ ಇದ್ದೀವಿ. ಅದರಲ್ಲೂ ತನುಶ್ರೀ ಜಾಸ್ತಿ ಹೌದು, ನನ್ನ ಮಗಳು ಸಿಕ್ಕಾಪಟ್ಟೆ ಯೂಸ್ ಮಾಡ್ತಾ ಇದ್ದಾಳೆ ಇದು ಸ್ಮಾರ್ಟ್ ವಾಚ್ನ. ಓಕೆ, ಸಿಕ್ಕಾಪಟ್ಟೆ ಮಾತಾಯಿತು. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ. ಸಾರಿ, ನನ್ನ ಮಗಳು ಸ್ವಲ್ಪ ತಲಾಟೆ ಮಾಡ್ತಾಯಿದ್ಲು. ಏನಂದರೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ. ನೀವು ವೀಡಿಯೋಸ್ ನೋಡ್ತಿದ್ದೀರಾ, ಫುಲ್ ನೋಡ್ತಿದ್ದೀರಾ, ನನಗೆ ಗೊತ್ತಾಗ್ತಿದೆ, ಬಟ್ ನೀವು ಲೈಕ್ ಮಾಡ್ತಾಯಿಲ್ಲ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನಗೆ ಸಪೋರ್ಟ್ ಮಾಡಿ. ಹಾಗೆ ನನ್ನನ್ನು ಸ್ವಲ್ಪ ಬೆಳೆಸಿ ಅಂತ ಕೇಳ್ಕೊತ ಈ ವ್ಲಾಗ್ನ ನಾನು ಇಲ್ಲೇ ಮುಗಿಸ್ತೀನಿ. ಮತ್ತು ನಾನು ನಿಮಗೆ ಇನ್ನೊಂದು ಹೊಸ ವ್ಲಾಗ್ ಜೊತೆ ಆದಷ್ಟು ಸಿಕ್ಕಾಪಟ್ಟೆ ವ್ಲಾಗ್ಸ್ನ ಮಾಡಿಕೊಂಡು ನಿಮ್ಮ ಜೊತೆ ಸಿಗ್ತೀನಿ ಅಂತ ಹೇಳ್ತಾ, ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಓಡ್ತಾ ಇದ್ದೀನಿ. ಎಲ್ಲರೂ ಖುಷಿಯಾಗಿರಿ, ಹಾಗೆ ಎಲ್ಲರೂ ಖುಷಿಯಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಮತ್ತು ನಾನು ನಿಮಗೆ ಹೊಸ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.